ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಿನ್ನೆಯ ವಿಡಿಯೋದ್ದು ಮುಂದುವರಿದ ಭಾಗ ಇವತ್ತು ಹಾಕ್ತಾ ಇದ್ದೇನೆ. ನಾನು ನನ್ನ ಮಾವನ ಮನೆಯಿಂದ ನಾವು ಮುಡಿಪು ಶ್ರೀಕೃಷ್ಣ ಧ್ಯಾನ ಮಂದಿರಕ್ಕೆ ಹೋಗುವ ಆಲೋಚನೆಯಲ್ಲಿದ್ದೇವೆ. ನಾವೀಗ ಹೊರಟೆವು. ಬಿಸಿಲು ಸ್ವಲ್ಪ ಕಡಿಮೆ ಆಗ್ತಾ ಉಂಟು, ಅಲ್ಲಿಗೆ ತಲುಪುವಾಗ ಸರಿ ಆಗ್ತದೆ ಈಗ. ಹಾಗೆ ಮುಡಿಪು ಧ್ಯಾನ ಮಂದಿರ, ಶ್ರೀಕೃಷ್ಣ ಧ್ಯಾನ ಮಂದಿರ ಗೊತ್ತಿದ್ದವರು ಕಮೆಂಟಲ್ಲಿ ಹೇಳಿ ಆಯಿತಾ, ಯಾರಿಗೆಲ್ಲ ಗೊತ್ತುಂಟು ಅಂತ. ಬಿಸಿಲಿನ ಬೇಗೆ ಕಡಿಮೆ ಆಗುವ ಹೊತ್ತಿಗೆ ನಾವೆಲ್ಲ ಮನೆಯಿಂದ ಹೊರಟೆವು. ನನ್ನ ಅತ್ತೆ ಮತ್ತೆ ಮಾವ ಎಲ್ಲ ಹೊರಟರು, ಅವರು ಕೂಡ ಬರ್ತಾರೆ. ನಾವು ಹಿಂದೆ ಕೂತಿದ್ದೇವೆ, ನಾನು ಮತ್ತೆ ಕಿಶನ್. ಇಲ್ಲಿ ಹೌದು, ಇಲ್ಲೆಲ್ಲ ಇರೋದು ನನ್ನ ಸಣ್ಣ ಮಾವ. ಅಂದ್ರೆ ಇಲ್ಲಿ ಅಮ್ಮ, ಇಲ್ಲಿ ಅತ್ತೆ, ಮತ್ತೆ ಇಲ್ಲಿ ಮಾವ ಇದ್ದಾರೆ. ಇಲ್ಲೆಂಥದ್ದು ಆಕ್ಸಿಡೆಂಟ್ ಆದ ಹಾಗೆ ಕಾಣ್ತಾ ಉಂಟು. ಎಂಥದ್ದು ಜಗಳ ಆಗ್ತಾ ಇತ್ತು ಗೌರ್ಮೆಂಟ್ ಬಸ್ ಡ್ರೈವರ್, ಕಂಡಕ್ಟರ್ ಮತ್ತೆ ನಮ್ಮ ಲೋಕಲ್ ಜನರ ಮಧ್ಯೆ. ಎಂತಂತ ನಾವು ನಿಲ್ಲಿಸೆಲ್ಲ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಮುಡಿಪು ಅಂತ ಹೇಳುವ ಪೇಟೆಯಿಂದ ಡೈವರ್ಷನ್ ತೆಕ್ಕೊಂಡು ಶ್ರೀಕೃಷ್ಣ ಧ್ಯಾನ ಮಂದಿರಕ್ಕೆ ಹೋಗ್ಲಿಕ್ಕಿರುವಂತಹ ದಾರಿ ಇದು. ಇಕ್ಕೆಲಗಳಲ್ಲಿ ಕೂಡ ಕಾಡು ಕಾಡಿನ ಪರಿಸರ, ಒಂಥರ ನೋಡ್ಲಿಕ್ಕೆ ಚಂದ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಇಂಥದ್ದೇ ಪರಿಸರ ಇರುವಂಥದ್ದು. ಮಾರ್ಗದ ಇಕ್ಕೆಲಗಳಲ್ಲಿ ಕೂಡ ಕಾಡು ಕಾಡು ಇರ್ತದೆ ನೋಡ್ಲಿಕ್ಕೆ. ಹಾಗೆ ಇಲ್ಲಿಂದ ಮತ್ತೆ ಅಲ್ಲಿ ಕಾಂಪೌಂಡ್ ಸ್ಟಾರ್ಟ್ ಆಯ್ತದು ಧ್ಯಾನ ಮಂದಿರದ್ದೇ. ಇಲ್ಲಿ ಈಗ ನಮ್ಮದು ಎಂಟ್ರಿ ಆಗ್ತಾ ಉಂಟು. ಪರ್ ಹೆಡ್ 30 ರೂಪಾಯಿ ತಕೊಳ್ತಾರೆ ಇಲ್ಲಿ. ಯಾರಾದ್ರೂ ಬರುವವರಿದ್ರೆ, ನಾನು ಹೇಳ್ತಾ ಇರೋದು ಇನ್ಫಾರ್ಮೇಶನ್, ಫೋಟೋ ಶೂಟ್ ಎಲ್ಲ ಇದ್ರೆ 300. ಮಾವು, ಸಪೋಟ, ವಾಟರ್ ಆಪಲ್ ಇಂತಹ ಫಲ ಬಿಡುವ ಮರಗಿಡಗಳನ್ನೆಲ್ಲ ನೆಟ್ಟುಕೊಂಡುಂಟಿಲ್ಲಿ. ಈ ಒಂದು ಜಾಗಕ್ಕೆ ನಾನು ಬರಬೇಕು ಅಂತ ತುಂಬ ಸಮಯದಿಂದ ಅಂದುಕೊಳ್ತಾ ಇದ್ದೆ. ಯಾಕಂತ ಹೇಳಿದರೆ, ನಾನು ಯೂನಿವರ್ಸಿಟಿ ಅಂತ ಹೇಳಿದರೆ ನನ್ನ MSc ಅನ್ನು ಕಲಿತದ್ದು ಇದೇ ಒಂದು ಜಾಗದಲ್ಲಿ. ಮುಡಿಪಿನಿಂದ ಸ್ವಲ್ಪ ಮುಂದೆ ಹೋದರೆ ಮಂಗಳೂರು ಯೂನಿವರ್ಸಿಟಿ ಸಿಗ್ತದೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಮುಡಿಪಿಗೆ ಹತ್ತಿರವೇ ಇರುವಂಥದ್ದು. ನಾನು ಪ್ರತಿದಿನ ಹೋಗಿ ಬರುವ ದಾರಿ ಆಯಿತಾ. ಈ ಒಂದು ಧ್ಯಾನ ಮಂದಿರ ಉಂಟಲ್ವಾ, ಇದರ ಒಂದು ಎತ್ತರದ ಗೋಪುರದ ಹಾಗೆ ಉಂಟಲ್ಲ, ಅದು ನನಗೆ ಯಾವಾಗಲೂ ಬಸ್ಸಲ್ಲಿ ಹೋಗಿ ಬರುವಾಗ ಕಾಣ್ತಾ ಇರ್ತದೆ. ನಾನು ಅಂದುಕೊಳ್ತಾ ಇದ್ದೆ ಯಾವತ್ತಾದ್ರೂ ಇಲ್ಲಿಗೊಂದ್ಸಲ ಹೋಗಬೇಕು ಅಂತ. ಆದರೆ ಯಾವತ್ತೂ ಕೂಡ ನನಗೆ ಸಮಯ ಕೂಡಿ ಬರಲಿಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲ ಒಂದೊಂದ್ಸಲ ಹೋಗ್ತಾ ಇದ್ರು, ಬರ್ತೀಯಾ ಅಂತೆಲ್ಲ ಕೇಳ್ತಾ ಇದ್ರು. ಆದರೆ ನನಗೆ ಫ್ರೆಂಡ್ಸ್ ಒಟ್ಟಿಗೆ ಹೋಗಲಿಕ್ಕೆಲ್ಲ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ನಮ್ಮ ಫ್ಯಾಮಿಲಿಯವರೊಟ್ಟಿಗೆ, ಕಸಿನ್ಸ್ ಒಟ್ಟಿಗೆಲ್ಲ ಹೋಗಬೇಕು ಅಂತ ಅಂದುಕೊಳ್ತಾ ಇದ್ದೆ ನಾನು. ಹಾಗೆ ತುಂಬ ಸಮಯದ ನಂತರ ಇವತ್ತು ಊಹಿಸದೆ ಒಂದು ಅನ್ಪ್ಲ್ಯಾನ್ಡ್ ಆಗಿ ನನಗೆ ಈ ಒಂದು ಧ್ಯಾನ ಕೇಂದ್ರಕ್ಕೆ ಬರುವ ಹಾಗೆ ಆಯಿತು. ಪೀಸ್ಫುಲ್. ಹಾಗೆ ಆ ಧ್ಯಾನ ಮಂದಿರದಿಂದ ಹೊರಗೆ ಬಂದಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತಲೇ ಉಂಟಾಯ್ತಾ. ಎಷ್ಟು ಚಂದ ಉಂಟಂತ ಹೇಳಿದರೆ, ನಮ್ಮದೇ ಊರಿನಲ್ಲಿ ಅಂತ ಹೇಳಿದರೆ ನಮ್ಮ ಒಂದು ಹತ್ತಿರ ಲೋಕಲ್ ಜಾಗ ಇದು. ಇಷ್ಟು ಒಳ್ಳೆ ಪ್ಲೇಸ್ ಉಂಟಂತ ನನಗೆ ನಿಜ ಗೊತ್ತಿರಲಿಲ್ಲ. ತುಂಬ ಜನ ಹೇಳುವುದೆಲ್ಲ ಕೇಳಿದ್ದೆ ನಾನು. ಹಾಗೆ ನಾನು ಯೂನಿವರ್ಸಿಟಿಯಲ್ಲಿ ಇರಬೇಕಾದ್ರೆ ಕೂಡ ಅಷ್ಟೇ, ನನ್ನೊಬ್ಬರು ಲೆಕ್ಚರ್ ಹೇಳ್ತಾ ಇದ್ರು, ಅಲ್ಲಿಂದ ಎಲ್ಲ ಜಾಗ ಕಾಣ್ತದೆ, ಇಂತಿಂಥ ಊರುಗಳು ಕಾಣ್ತದೆ, ದೂರದಲ್ಲಿ ಸಮುದ್ರ ಕಾಣ್ತದೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ಆಗ ನಾನು ಹೌದಾ, ಇಂಥದ್ರೊಂದು ಹೀಗೆ ಸಣ್ಣ ನಾವು ಗುಡ್ಡೆಗೆಲ್ಲ ಹೋದಾಗ ಹೇಗೆ ಕಾಣ್ತದೆ ಹಾಗೆ ಕಾಣ್ಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಮತ್ತೆ ಕೂಡ ಅದ್ಭುತವಾಗಿ ಕಾಣ್ತದೆ. ಅಲ್ಲಿ ಕಾಣ್ತಾ ಇರೋದು ಇನ್ಫೋಸಿಸ್ ಆಯಿತಾ, ನಮ್ಮ ಮಂಗಳೂರಿನಲ್ಲಿರುವಂತಹ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಡಿಪಿನಲ್ಲಿ ಇನ್ಫೋಸಿಸ್ ಉಂಟು. ಆ ಇನ್ಫೋಸಿಸ್ ಅದು. ಹಾಗೆ ಇಲ್ಲೆಲ್ಲ ಕಾಣ್ತಾ ಇರಬಹುದು ಒಂದೊಂದು ಭಾಗ ಊರಿನ. ಇದು ನಮ್ಮ ವಿಟ್ಲ ಮಾತ್ರ ಕಾಣುದಿಲ್ಲ, ಯಾಕಂತ ಹೇಳಿದರೆ ವಿಟ್ಲ ಇರೋದು ಅಪೋಸಿಟ್ ಸೈಡಲ್ಲಿ. ಕ್ರೌಡ್ ಮಾತ್ರ ತುಂಬ ಇತ್ತಾಯ್ತಾ. ಇಲ್ಲಿ 2-3 ಕಪಲ್ಸ್ ಇದ್ರು, ಜಸ್ಟ್ ಮ್ಯಾರಿಡ್ ಆಗಿ ಫೋಟೋಶೂಟಿಗಂತಲೇ ಈ ಜಾಗಕ್ಕೆ ಬಂದವರು. ಹಾಗೆ ನಮಗೆ ಸ್ವಲ್ಪ ಪೀಸ್ಫುಲ್ ಅಂತ ಇರಲಿಲ್ಲ ಈ ವ್ಯೂ ಪಾಯಿಂಟ್, ಒಂಥರ ಗಲಾಟೆಯ ಹಾಗೆ ಇತ್ತು. ನಾವು ನಮ್ಮ ಒಂದು 5 ನಿಮಿಷವನ್ನು ಅಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಹೊರಟೆವು. ಈಗ ಮತ್ತೊಂದು ಪ್ಲಾನ್ ಚೇಂಜ್ ಆಯಿತು ನಮ್ಮದು. ನಾವು ಧ್ಯಾನ ಮಂದಿರಕ್ಕೆ ಮಾತ್ರ ಹೋಗುದಂತ ಇದ್ದೆವು, ಆದರೆ ಈಗ ಮತ್ತೆ ಬೀಚಿಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೇವೆ. ಹಾಗಾಗಿ ಈಗ ಎಲ್ಲರೂ ಕೂಡ ಬೀಚಿಗೆ ಹೋಗ್ತಾ ಇದ್ದೇವೆ. ಇದು ಕೂಡ ನಾವು ಪ್ಲಾನ್ ಮಾಡಲಿಲ್ಲ ಆಯಿತಾ. ನಾವು ಅಲ್ಲಿಂದ ಹೊರಡುವಾಗ ಕೇವಲ ಧ್ಯಾನ ಮಂದಿರಕ್ಕೆ ಹೋಗಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ದದ್ದು. ಈಗ ಸೂರ್ಯಾಸ್ತ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಇರುದು. ಆ ಸಮಯಕ್ಕೆ ನಾವು ಅಲ್ಲಿಗೆ ತಲುಪ್ತೇವಾ ಇಲ್ವಾ ಅಂತ ಹೇಳುದು ಈಗ ನಮ್ಮ ಪ್ರಶ್ನೆ ಆಗಿದೆ. ನೋಡ್ಬೇಕು, ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪಿದ್ರೆ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಆಯ್ತಾ. ನಾವೀಗ ತಲುಪುವ ಮೊದಲು ಸೂರ್ಯಾಸ್ತ ಆಗ್ಬಾರ್ದು ಅಂತ ಪ್ರೇ ಮಾಡ್ತಾ ಇದ್ದೇವೆ. ಗಾಡಿ ಕೂಡ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಸ್ಲೋ ಮಾಡಿ ಅಂತ ನಮ್ಮ ಹೇಳ್ತಾ ಇದ್ದಾರೆ, ಆದರೂ ಕೂಡ ಅವನಿಗೆ ನಮಗೆಲ್ಲ ಸ್ವಲ್ಪ ಬೇಗ ಹೋಗುವ ಅಂತ. ಇಲ್ಲಿ ಮತ್ತೆ ಹಾಗೆ ತುಂಬ ವಾಹನ ಎಲ್ಲ ಎಂತ ಇಲ್ಲ ಆಯ್ತಾ.
ಎಲ್ಲೆಡೆ ಮನೆ ಮಾತಾಗಿದ್ದಂತಹ ಸೂ ಫ್ರಮ್ ಸೋ ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ ಇತ್ತಲ್ಲ, ಅದೇ ಸೋಮೇಶ್ವರಕ್ಕೆ ನಾವು ಬಂದಿರುವಂಥದ್ದು. ಶ್ರೀ ಸೋಮನಾಥ ದೇವಸ್ಥಾನ ಇದುವೇ. ಈ ದೇವಸ್ಥಾನದ ಹಿಂದೆ ಬೀಚ್ ಇರುವಂಥದ್ದು. ಈಗ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಉಂಟು. ನಾವಲ್ಲಿಗೆ ತಲುಪುವಾಗ ನೋಡಿ ಸತ್ಯ ಅಂತೆ ಗಂಟೆ ಬಡಿ. ಎಸ್ ಹೌದು, ಕಾಣ್ತಾ ಇರ್ಬೋದು ನಿಮ್ಗೆ ಇಲ್ಲಿ. ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ತಡವಾಗ್ತಿದ್ರು ಕೂಡ ನಮಗೆ ಸೂರ್ಯಾಸ್ತ ಮಿಸ್ ಆಗ್ತಾ ಇತ್ತು. ಬೇಗ ಬೇಗ ಹೋಗ್ತಾ ಇದ್ದೇವೆ. ಎಕ್ಸೈಟೆಡ್. ಬೀಚ್ ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ಸಾಕಷ್ಟು ಜನರಿಗೆ ಕೂಡ ಇಷ್ಟ ಇರಬಹುದು. ಕಾಣ್ತಾ ಇರ್ಬೋದು. ನಾನು ಯೂನಿವರ್ಸಿಟಿಯಲ್ಲಿದ್ದಾಗ, ನಮ್ಮ ಯೂನಿವರ್ಸಿಟಿಯಲ್ಲಿ ಹತ್ತಿರ ಇದ್ದದ್ದು ಮಂಗಳೂರು ಯೂನಿವರ್ಸಿಟಿ, ಗೊತ್ತಿರ್ಬೋದು ಹೆಚ್ಚಿನವರಿಗೆ. ಆಗ ಒಂದ್ಸಲ ಹೀಗೆ ಕಸ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಒಂದ್ಸಲ ನಮ್ಮ ಕಾಲೇಜ್ ವತಿಯಿಂದ ಬಂದಿದ್ದೆವು. ಮತ್ತು ನಾನು ಅಕ್ಕ ಮಲ್ಲಿಯವರನ್ನೆಲ್ಲ ಕರ್ಕೊಂಡು ಒಂದ್ಸಲ ಬಂದಿದ್ದೆವು. ಮೊನ್ನೆ ಒಂದ್ಸಲ ನಾವು ತಣ್ಣೀರು ಬಾವಿಗೆ ಹೋಗಿದ್ವಲ್ಲ, ಅದೇ ರೀತಿ ಮಲ್ಲಿಯವರನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೆವು ಅವತ್ತು. ಆಗ ನನ್ನ ಹತ್ರ ಯೂಟ್ಯೂಬೆಲ್ಲ ಎಂತ ಇರಲಿಲ್ಲ. ಹಾಗೆ ಈಗ ಸಾಕಷ್ಟು ರಶ್ ಉಂಟು ಬೀಚ್ ನೋಡಿ. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತಾರೆ. ಹಾಗೆ ಇವರೆಲ್ಲ ಇಲ್ಲಿ ಹಿಂದೆ ಬರ್ತಾ ಇದ್ದಾರೆ ನನ್ನಷ್ಟು. ಸೂರ್ಯ ಇನ್ನೂ ಕೂಡ ಮುಳುಗದೆ ನಮಗೋಸ್ಕರ ಕಾಯ್ತಾ ಇದ್ದದ್ದನ್ನು ಕಂಡಿಲ್ಲ. ನಮಗೆ ಖುಷಿ ಆಯ್ತು. ಯಾಕಂತ ಹೇಳಿದರೆ ನಾವು ಅಷ್ಟು ಕೂಡ ಒಂಥರ ಗೊಂದಲದಲ್ಲೇ ಬಂದದ್ದು. ನಾವು ಇಷ್ಟ ಆಸೆ ಇಟ್ಟುಕೊಂಡು ಬಂದು ಅಲ್ಲಿ ಹೋಗುವಾಗ ಸೂರ್ಯಾಸ್ತ ಆದರೆ ಎಂತ ಮಾಡೋದು, ಆ ಒಂದು ಕ್ಷಣವನ್ನು ಮಿಸ್ ಮಾಡಿಕೊಳ್ತಿದ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ನಾವು ಹೋಗುವಾಗ ಸೂರ್ಯ ಇನ್ನೂ ಕೂಡ ಅಸ್ತಮಾನ ಆಗಿರಲಿಲ್ಲ ಅಂತ ಹೇಳೋದೇ ಒಂದು ಖುಷಿ ಆಯಿತು. ಹಾಗೆ ತುಂಬ ಕ್ರೌಡ್ ಇತ್ತು ಇಲ್ಲಿ ಕೂಡ. ಯಾಕಂತ ಹೇಳಿದರೆ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾರೆ ಬೀಚ್ ಅಂತ ನೋಡಲಿಕ್ಕೆ ಎಲ್ಲ. ಹಾಗಾಗಿ ಜನ ಇರೋದು ನಮಗೆ ನಿರೀಕ್ಷೆ ಇತ್ತು ಕೂಡ. ಸನ್ಸೆಟ್ ಆಗ್ತಾ ಉಂಟು. ನಾವು ಸನ್ಸೆಟ್ ಆಗೋದಕ್ಕಿಂತ ಮುಂಚೆ ತಲುಪಿದ್ದೇವೆ. ಇಲ್ಲೆಲ್ಲ ತುಂಬ ಜನ ಇದ್ದಾರೆ ಆಯಿತಾ. ಹಾಗೆ ನಾವು ಇಲ್ಲಿ ಬಂಡೆಕಲ್ಲು ಕಾಣ್ತಾ ಇರಬಹುದು. ಸೋಮೇಶ್ವರ ಬೀಚಲ್ಲಿ ಬಂಡೆಕಲ್ಲಿನ ಮೇಲೆ ಕೂತ್ಕೊಂಡು ಸೂರ್ಯಾಸ್ತ ನೋಡಬೇಕು. ದಿ ಬೆಸ್ಟ್. ಯಾರಾದರೂ ಈ ಭಾಗಕ್ಕೆ ಬಂದರೆ, ಮುಡಿಪು ಅಥವಾ ಮಂಗಳೂರಿಗೆ ಬಂದಿದ್ದಾಗ ಸೋಮೇಶ್ವರ ಬೀಚಿಗೆ ಕೂಡ ಭೇಟಿ ನೀಡಲಿಕ್ಕೆ ಪ್ರಯತ್ನ ಮಾಡಿ. ದೇವಸ್ಥಾನದ ಹಿಂದೆ ಈ ರೀತಿ ಬೀಚ್ ಇರ್ತದೆ. ನಮ್ಮ ಭಾಗದವರಿಗೆ ಗೊತ್ತಿರ್ತದೆ. ಹಾಗೆ ನನ್ನ ಮಾವನ ಮನೆ ಉಂಟಲ್ಲ, ಇಲ್ಲೇ ಹತ್ತಿರ ಆಗ್ತದೆ. ಸ್ವಲ್ಪ ತುಂಬ ಹತ್ತಿರ ಅಂತ ಅಲ್ಲ, ಆದರೆ ಒಂದು ಅರ್ಧ ಗಂಟೆ ಒಳಗೆ ತಲುಪಬಹುದು. ಎಷ್ಟು ಜನ ಇದ್ದಾರೆ ನೋಡಿ ಸನ್ಸೆಟ್ ನೋಡ್ಲಿಕ್ಕೋಸ್ಕರ. ನಮ್ಮ ಹಾಗೆ ಬಂದವರು ಇರಬಹುದು, ಬಹುಶಃ ಕಾಣ್ತಾ ಇರ್ಬೋದು ನಿಮಗೆ. ತೇಜು, ಕಿಶನ್, ಮತ್ತೆ ಅಲ್ಲೊಬ್ಬಳು ಹುಡುಗಿದ್ದಾಳೆ. ನಾನು ತುಂಬ ಸಣ್ಣ ಇರುವಾಗ ಇದೇ ಬೀಚಿಗೆ ನನ್ನ ಅಜ್ಜಿಯೊಟ್ಟಿಗೆ ಬಂದಿದ್ದೆ. ಅಜ್ಜಿ ಅಂತ ಹೇಳಿದರೆ ಅಮ್ಮ ಕೂಡ ಇದ್ದರು, ಅಕ್ಕ ಅಮ್ಮ ಎಲ್ಲ ಇದ್ರಾಗ. ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ನೆನಪಾಗ್ತದೆ. ಬಂಡೆಕಲ್ ಮೇಲೆ ಬ್ರೆಡ್ ಜಾಮ್ ಎಲ್ಲ ಕೂತ್ಕೊಂಡು ತಿಂದದ್ದು ಅಂತೆಲ್ಲ ಒಂಥರ ಹಾಗೆ ನೆನಪುಂಟು ನನಗೆ. ಅಜ್ಜಿ ಅಂತ ಹೇಳಿದರೆ ನನ್ನ ಅಮ್ಮನ ಅಮ್ಮ. ಅವರು ಇರ್ತಿದ್ರೆ ಉಂಟಲ್ವ, ಈಗ ನಮ್ಮೊಟ್ಟಿಗೆ ಅವರು ಕೂಡ ಬರ್ತಾ ಇದ್ರು. ಹಾಗೆ ಸೂರ್ಯಾಸ್ತವನ್ನೆಲ್ಲ ಕಣ್ತುಂಬಿಕೊಂಡೆವು. ನಮ್ಮ ಹಾಗೆ ತುಂಬ ಜನ ಬಂದಿದ್ರಲ್ಲ. ಇಲ್ಲಿ ನಮ್ಮಿಂದ ಆ ಕಡೆ ಒಬ್ರು ಕೂತಿದ್ರು. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಅವರು ಉಂಟಲ್ವ ನನ್ನ ವಿಡಿಯೋ ಎಲ್ಲ ನೋಡ್ತಾರಂತೆ. ನಾನು ಕೂತಿದ್ದಾಗ ನನ್ನನ್ನು ನೋಡಿ ನನ್ನನ್ನು ಗುರುತು ಹಿಡಿದು, ನೀವು ರೀಲ್ಸ್ ಎಲ್ಲ ಹಾಕ್ತಿರಲ್ವಾ, ಚಂದ ಆಗ್ತದೆ ಅಂತ ಹೇಳಿದ್ರು. ಖುಷಿ ಆಯ್ತು. ನಾನು ಹೀಗೆ ಹೋದಲ್ಲಿ ಎಲ್ಲಿಯಾದ್ರೂ ಒಬ್ರಾದ್ರೂ ನನಗೆ ಮಾತಾಡ್ಲಿಕ್ಕೆ ಸಿಗ್ತಾರೆ ಅಂತ. ಪರೀಕ್ಷೆ ಮಾಡದೆ ನಾವು ಬೀಚಿಗೆ ಬಂದು ಸೂರ್ಯಾಸ್ತ ನೋಡಿ ಒಂಥರ ಮನಸ್ಸು ನೆಮ್ಮದಿ ಆಯ್ತಾಯ್ತಾ. ಹೀಗೆ ಬೀಚನ್ನು ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ನನಗೆ ಅಂತ ಹೇಳಿದರೆ ಬೀಚ್ ಅಂತ ಹೇಳಿದರೆ ತುಂಬ ಇಷ್ಟ, ತುಂಬ ಖುಷಿ ಆಗೋದು.
ನಾವು ಕೂತಲ್ಲಿಯೇ ಸ್ವಲ್ಪ ಆ ಕಡೆ ಉಂಟಲ್ಲ, ಇಲ್ಲಿ ಅಮ್ಮ ಅತ್ತೆ ಮಾವ ಎಲ್ಲ ನಿಂತಿದ್ದಾರಲ್ಲ, ಈ ಜಾಗಕ್ಕೆ ರುದ್ರಪಾದೆ ಅಂತ ಹೇಳುದಂತೆ. ಇಲ್ಲಿಂದ ಬಿದ್ದರೆ ಉಂಟಲ್ಲ ಮತ್ತೆ ಬದುಕುವ ನಿರೀಕ್ಷೆ ಇಲ್ಲಂತೆ. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಒಂದು ಸ್ವಲ್ಪ ಕಾಲು ಎಡವಿ ಬಿದ್ದರೂ ಕೂಡ ಉಂಟಲ್ಲ ಮತ್ತೆ ಬದುಕಿ ಬರಲಿಕ್ಕೆ ಅಲ್ಲಿ ಬೇರೆ ಎಂತ ಕೂಡ ನಿರೀಕ್ಷೆ ಇಲ್ಲ, ಭರವಸೆಯೇ ಇಲ್ಲ. ಹಾಗೆ ಇಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ, ಸಾಕಷ್ಟು ಜನ ಆಯ ತಪ್ಪಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರಂತೆ. ತುಂಬ ಅಪಾಯಕಾರಿಯಾಗಿರುವಂತಹ ಜಾಗ ಇದು ಅಂತ ಹೇಳ್ತಾರೆ. ಹಾಗೆ ನಾನು ಇದೊಂದು ಮಾಹಿತಿಯನ್ನು ಹಂಚಿಕೊಂಡಿರೋದಷ್ಟೇ. ಇನ್ನು ಯಾರು ಕೂಡ ಇಲ್ಲೆಲ್ಲ ಪ್ರಯತ್ನ ಮಾಡಲಿಕ್ಕೆಲ್ಲ ಹೋಗಬೇಡಿ. ನಾನು ವಿಡಿಯೋ ಮಾಡುವಾಗ ಕೂಡ ಅಷ್ಟೇ ತುಂಬ ದೂರ ನಿಂತೇ ಝೂಮ್ ಮಾಡಿ ವಿಡಿಯೋ ಮಾಡಿರುವಂಥದ್ದು. ಅದರ ಹತ್ತಿರ ಹೋಗುವಂತಹ ಒಂದು ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಬಾರ್ದು. ನಮಗೆ ಇಂತಹ ದೃಶ್ಯ ಎಲ್ಲ ನೋಡಲಿಕ್ಕೆ ಕಣ್ಣಿಗೆ ಮನೋಹರ ಅಂತ ಅನ್ನಿಸ್ತದೆ. ಆದರೆ ಅಲ್ಲಿ ಒಂದು ವೇಳೆ ಬಿದ್ದವರನ್ನು ನೋಡಿದರೆ ಅಥವಾ ತಮಗೆ ಯಾರಾದರೂ ತೀರಾ ಹತ್ತಿರದವರು ಅಲ್ಲಿ ಜೀವ ಕಳ್ಕೊಂಡದನ್ನು ನೋಡಿದರೆ ಉಂಟಲ್ಲ, ಇಂತಹ ಜಾಗ ಎಲ್ಲ ಮತ್ತೆ ಯಾವತ್ತೂ ಕೂಡ ಕಣ್ಣಿಗೆ ರಮಣೀಯ ಅಂತ ಕಾಣಲಿಕ್ಕೆ ಇಲ್ಲ. ಹಾಗೆ ನಾನಿಲ್ಲಿ ನಿಂತುಕೊಂಡು ನೋಡ್ತಾ ನನಗೆ ಸಾಕಷ್ಟು ಆಲೋಚನೆಗಳೆಲ್ಲ ಬರ್ತಾ ಇತ್ತು. ಆ ಅಲೆಯನ್ನು ನಾವು ಹೀಗೆ ನೋಡುವಾಗ ನಮಗೆ ಎಷ್ಟು ಚಂದ ಕಾಣ್ತದೆ, ಅದು ಆ ಬಂಡೆ ಕಲ್ಲಿಗೆ ಅಪ್ಪಳಿಸುವಾಗ ಹಾಲಿನ ಹಾಗೆ ಬಣ್ಣ ಹೀಗೆಲ್ಲ ನೋಡ್ತೇವೆ. ಆದರೆ ಉಂಟಲ್ವ, ಆ ಸುಳಿಗೆ ಸಿಕ್ಕಿದವರಿಗೆ ಉಂಟಲ್ಲ ಆ ಕ್ಷಣ ಹೇಗೆ ಆಗಬಹುದು, ತಮ್ಮ ಜೀವದ ಕೊನೆಯ ಅವಧಿ ಹೇಗೆ ಇರಬಹುದು, ಆ ಒಂದು ಕ್ಷಣವೇ ಘೋರ ಅಲ್ವಾ. ಹೀಗೆಲ್ಲ ಯೋಚನೆಗಳು ಬರ್ತಾ ಇತ್ತು. ಹಾಗೆ ಸಮುದ್ರ ಅಂತ ಹೇಳಿದರೆ ಎಷ್ಟೋ ಜನರಿಗೆ ತುಂಬ ಇಷ್ಟ ಇರ್ತದೆ. ಹಾಗೆ ಸಾಕಷ್ಟು ಜನರಿಗೆ ಸಮುದ್ರ ಅಂತ ಹೇಳಿದರೆ ಒಂದು ಕೆಟ್ಟ ನೆನಪಾಗಿ ಅದು ಪರಿಣಮಿಸಿರ್ತದೆ ಅಂತ ನನಗೆ ಅನ್ನಿಸಿತು. ಹಾಗೆ ನಾವು ಮತ್ತೆ ಅಲ್ಲಿಂದ ಹೊರಟು ಮನೆಗೆ ಬಂದೆವು. ಇಲ್ಲಿ ನೋಡಿ, ಅವರ ಮನೆ ಎದುರೇ ರಾತ್ರಿ ಎಷ್ಟು ಚಂದ ಕಾಣ್ತದೆ, ದೂರ ದೂರಕ್ಕೂ ಲೈಟ್ಗಳಲ್ವಾ. ಮತ್ತು ನಾವು ತುಂಬ ಮಾತಾಡಿಕೊಂಡೆಲ್ಲ ಇರುವಾಗ ಅವರ ಹಳೆ ಆಲ್ಬಮ್ ಎಲ್ಲ ಇತ್ತು, ಫೋಟೋಸ್ ಎಲ್ಲ. ಅದರಲ್ಲಿ ಕೀರ್ತಿ ಮತ್ತು ತೇಜು ಅವ್ರದ್ದೆಲ್ಲ ಸಣ್ಣದಿರುವಾಗಿದ್ದು ಫೋಟೋ, ಮತ್ತು ನನ್ನ ಕಸಿನ್ಸ್ ಇದೆಲ್ಲ ಫೋಟೋ ಇತ್ತು, ನನ್ನದು ಮಾತ್ರ ಫೋಟೋ ಇರಲಿಲ್ಲ ಆಯಿತಾ. ಹಾಗೆ ನಾನು ಹೇಳ್ತಾ ಇದ್ದೆ ಎಲ್ಲರೂ ಇದ್ದಾರೆ ನನ್ನೊಬ್ಬಳನ್ನು ಬಿಟ್ಟು ಅಂತ. ಮತ್ತು ಇಲ್ಲಿ ಸಾಕಷ್ಟು ಫೋಟೋಗಳನ್ನು ನೋಡಿ ಆ ಒಂದೊಂದು ಫೋಟೋದ ಬಗ್ಗೆ ಸಾಕಷ್ಟು ವಿಮರ್ಶೆಗಳು, ನಗು, ಹರಟೆ, ಹೀಗೆ ಒಂಥರ ತುಂಬ ಚಂದ ಆ ದಿನ ಕಳೀತು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ದಿನ ಒಂಥರ ನನಗೆ ತುಂಬ ಖುಷಿಯಾಯಿತು. ಸಾಕಷ್ಟು ವಿಚಾರಗಳು ನಿರೀಕ್ಷೆ ಮಾಡದೆ ಒಂದು ಬಂದೊದಗಿದವು. ಒಂಥರ ಖುಷಿಯಾದಂತಹ ದಿನ ನನಗೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ. ಒಂದು ವೇಳೆ ಯಾರಾದರೂ ಈ ಜಾಗಕ್ಕೆ ಬಂದರೆ, ಮುಡಿಪು ಸೈಡೆಲ್ಲ ಬಂದರೆ, ಧ್ಯಾನ ಕೇಂದ್ರ ಹಾಗೆ ಈ ಸೋಮೇಶ್ವರ ಬೀಚ್ಗೆ ಕೂಡ ಭೇಟಿ ನೀಡಿ, ನಿಮಗೆ ಕೂಡ ತುಂಬ ಖುಷಿ ಆಗ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಬರ್ತಾ ಇರುವವರು ಅಥವಾ ನಮ್ಮದೇ ಭಾಗದವರಾದರೆ ಹೊಸತಂತ ಅನ್ನಿಸ್ಲಿಕ್ಕಿಲ್ಲ. ಯಾರಾದರೂ ಬೇರೆ ಊರಿನಿಂದ ಬರುವವರಿದ್ದರೆ ಬರಬಹುದು. ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.